ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ ಯಾವ ವರ್ಷನೂ ಟ್ರೈ ಮಾಡ್ದಲೇ ಇರೋ ಒಂದು ಟ್ರೈ ಮಾಡಿದ್ದಾರೆ. ಅಲ್ಲೇ ನಾನು ತೋರಿಸ್ತೀನಿ ಹೆಂಗೆ ಕಾಣಿಸ್ತದೆ ಅಂತ ಹೇಳ್ಬಪ್ಪ. ಅವ್ರಿಗಿದೆಲ್ಲ ಇಷ್ಟನಾ? ಒಂದೇ ಸರಿ ಲೈಫಲ್ಲಿ ಒಂದು, ಇದು ಸೆಕೆಂಡ್ ಟೈಮಾ? ಯಾಕೆ ಹಂಗೇನಿಲ್ಲ, ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ನಂಗೆ ಇದು ಮಾಡೋಕ್ಕೆ. ಹಾಂ, ಈಗ ಟೈಮ್ ಸಿಕ್ಕಿದ್ಯಾ? ಚೆನ್ನಾಗಿದೆಯಾ? ಸಖತ್ತಾಗಿ ಕಾಣಿಸ್ತಾ ಇದೆಯಾ? ಇನ್ನೊಂದು ವರ್ಷನ್ ತೋರಿಸ್ತೀನಿ. ಏ ಹೆಂಗಿದೆ ಸಮ್ಮರ್ ಕಲೆಕ್ಷನ್ ಇದು ನಮ್ಮ ಹುಡುಗ. ಆಗಲೇ ಸಿಬೇನ್ ಕಿತ್ಕೊಂಡ್ಬಂದಿದ್ವಿ, ತಿಂತಿದ್ದಾರೆ. ಓಕೆ, ಹೆಂಗಿದೆ ಹೇಳೋ ಮಗನ ನಿನ್ನ ಡ್ರೆಸ್ಸು? ಇನ್ನು ಇದು ಪ್ರಗತಿ ಸೆಲೆಕ್ಟ್ ಮಾಡ್ಕೊಂಡಿರೋ ಡ್ರೆಸ್ಸು. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆ. ಇಲ್ಲ ಇಲ್ಲ ಇಲ್ಲ, ಇದು ನಿಮಿಷ ನಿಂತ್ಕೋ, ತೋರಿಸ್ತೀನಿ ನಿಂದು. ಸೊ ಈ ಥರದ್ದು ನನ್ನ ಹತ್ರ ಒಂದು ಪ್ಯಾಂಟ್ ಇತ್ತು. ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ನಂಗೆ ಅದೇ ಥರ ಪ್ಯಾಂಟ್ ಬೇಕು ಅಂತ ಹೇಳಿ ಹೋಗಿ ಇದನ್ನ ತೊಗೊಂಡಿರೋದು. ನನ್ನ ಸೆಲೆಕ್ಷನ್ ಅಂತೂ ಅಲ್ಲ, ಇದು ಪ್ರಗತಿದೆ. ಇದು ನಂದು ನನ್ನ ಮಗಂದು ಒಂಚೂರು ಮ್ಯಾಚ್ ಆಗ್ತಾ ಇದೆ. ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಎಲ್ಲ ಡ್ರೆಸ್ಗಿಂತ ಈ ಡ್ರೆಸ್ ತುಂಬ ಕಂಫರ್ಟಬಲ್ ನನಗೆ. ನಾನು ರೆಡಿ ಆದೆ. ಇವಾಗ ಬ್ರೇಕ್ಫಾಸ್ಟ್ ಕರಿತಾ ಇದ್ದಾರೆ. ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ನಮಗೂ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಗೂಗಲ್ ಚೆಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸಣ್ಣ ಸಣ್ಣದು ವಾಟರ್ ಫಾಲ್ಸ್ ಇದೆಯಂತೆ. ಹಾಂ, ಹೋಗಿ ನೀರಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋಣ. ಓಕೆನಾ? ಚಲೋ. ಕಳ್ದೋದ್ರೆ ನಿಜವಾಗ್ಲೂ ಕಾಣಿಸಲ್ಲ. ಬಟ್ಟೆನೂ ಇದೆಲ್ಲ ಒಂದೇ ಕಲರ್ ಕಾಣ್ತಾ ಇದೆ. ಕಾಡ್ಲಿಕ್ಕೆ ಹೋಗ್ಬೇಡ. ಕಾಡಲಿಕ್ಕೆ ಹೋದ್ರೆ ನಿನ್ನ ಕಂಡು ಹಿಡಿಯಕ್ಕಾಗಲ್ಲ. ಅದೇ ಕಲರ್ ಬಟ್ಟೆ ಹಾಕೊಂಡಿದ್ಯಾ? ಹಸುಗೈತೆ ಬಟ್ಟೆ. ಕಾಡ್ಲಿಕ್ಕೆ ಹೋಗ್ಬೇಡ. ಕಾಡಿಗೆ ಇಟ್ಕೊಂಡ್ಬಿಟ್ಟು ಕಾಫಿ ಹೆಂಗಾಗುತ್ತೆ ಅಂತ. ಫಸ್ಟ್ ಅದು ಡ್ರೈ ಆಗುತ್ತಲ್ಲ, ಅದು ಸಿಪ್ಪೆ ಬಿಚ್ಕೊಳ್ಳುತ್ತೆ, ಒಂದು ಸೀಡ್ ಆಗುತ್ತೆ, ಅದು ದೊಡ್ಡದಾಗುತ್ತಂತೆ. ಅದಾದ್ಮೇಲೆ ಡ್ರೈ ಮಾಡಕ್ಕೆ ಇದು ತೆಗ್ದ್ಬಿಟ್ಟು ಡ್ರೈ ಮಾಡಿ ಮತ್ತೆ ವೆಯ್ಟ್ 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 ಇರು 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 ಇನ್ನೊಂದು ಇರು, ಹಂಗೆ ನಿಂತ್ಕೋ ಪೋಸ್ ಕೊಡು, ಫೋಟೋ. ಇವತ್ತಿನ ದಿನ ನನ್ನ ಹಸ್ಬೆಂಡ್ ಹುಟ್ಟಿದಬ್ಬ, ಅದರ ಒಂದು ಸೆಲೆಬ್ರೇಷನ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ ನಾವು ಈ ಜಾಗಕ್ಕೆ ಬಂದಿದ್ದು. ಈ ಪ್ರಕೃತಿ ಜೊತೆನೇ ಸೆಲೆಬ್ರೇಷನ್ ಅಂತ ಬೇರೆ ಪ್ಲ್ಯಾನ್ ಇತ್ತು, ಅದು ಹೋಗಿ ಆಮೇಲೆ ಈ ಪ್ಲ್ಯಾನ್ ಆಯಿತು. ಇನ್ನು ಬ್ರೇಕ್ಫಾಸ್ಟ್ಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಮಾಡಿದರು, ಚಟ್ನಿ ಮಾಡಿದರು, ಹಾಗೆ ಶಾವಿಗೆ ಉಪ್ಪಿಟ್ಟು ಕೂಡ ಮಾಡಿದರು. ಕಂಪಲ್ಸರಿ 2 ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಒಂದು ಬಿಸಿ ಬಿಸಿ ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ಹೊರಡ್ತಾ ಇದ್ದೀವಿ. ಏಯ್, ಯಾರು ಐಕಾನ್ ಸ್ಟಾರು? ನೀನಾ? ಪ್ರೀತಮ್ ಐಕಾನ್ ಸ್ಟಾರಾ? ಹಾಂ, ಶೋ ಹಾಕೋ, ಚಪ್ಪಲ್ ಹಾಕೋ, ಹೋಗೋಣ. ಇವರು ಕೊರಿಯಾದವರು, ಅವನು ಫಾರಿನ್, ಅವನು ಅವ್ರು ಕೊರಿಯಾ ಮೇಡಮ್. ನಾವು ಪಕ್ಕ ಇಂಡಿಯನ್ಸ್. ಏನ್ ಪ್ರೀತು? ಬನ್ನಿ ಬನ್ನಿ, ನಡಿ ಜೀಪಲ್ಲಿ ಕುತ್ಕೋ. ಪ್ರೀತು ನಿನ್ ತರನೇ ಬಟ್ಟೆ ಹಾಕೊಂಡಿದ್ಯಲ್ಲೋ, ನಿನ್ ಕಲರ್ ಬಟ್ಟೆ ಹಾಕೊಂಡಿದ್ದೆ ನೋಡೋದು. ಹಾ, ಅದು ನನ್ನ ಚಾನಲ್ ಹೆಸರು. ನಾನು ಹಾಕ್ತೀನಿ ಯೂಟ್ಯೂಬಲ್ಲಿ. ನೀರಾ? ಹೊಳೆ ಇದೆ, ಆಟಾಡ್ಬೋದು. ಹೊಳೆ ಇದೆಯಾ? ನೀವು ಎಲ್ಲೂ ಹೋಗಂಗೆ ಇಲ್ಲ. ಎಂತ ಒಳ್ಳೆ ಇದೆ. ನಮಗೆ ಬೇಗ ಥಂಡಿ ಆಗ್ಬಿಡುತ್ತೆ, ಅದಕ್ಕೆ ಒಂಚೂರು ಆ ಕಡೆ ಸುತ್ತು ಬರೋದು. ನಮ್ಮ ಬಾರಿ ಯಾವಾಗ ನಮ್ಮ ಸಣ್ಣ 2 ವರ್ಷ ಬಾರೆ ಆಬು ಅಲ್ಲಿ ಕರ್ಕೊಂಡು ಹೋಗು ಅಂತ. ಏನಪ್ಪ ಆಟಾಡ್ಬೋದು, ಆಟಾಡಿ. ಓಕೆ, ಆಟಾಡಕ್ಕೆ ನೀರು ಪ್ರಾಣ ಅವನಿಗೆ. ನಮ್ಮ ಮಾರ್ಚ್
ಫೆಬ್ರವರಿ ಡಿಸೆಂಬರ್ ಅಲ್ಲಿ ಬಾ ಅಮ್ಮ ಅಮ್ಮ ಕೋಲ್ಡ್ ಅಂದ್ರೆ ಅಮ್ಮ ಅವ್ನು ಕರ್ಕೊಂಡ್ ಬರ್ತಾನೆ ಕರ್ಕೊಂಬ ಡೌನ್ ಇರೋದಕ್ಕೆ ಎದುರ್ತಿದಾರ ಕರ್ಕೊಂಬ ಸ್ಕಿನ್ ಇದಾಗ್ಬಿಡುತ್ತೆ, ಹೊಡಿಯುತ್ತೆ. ಆ ಟೈಮ್ ಅಷ್ಟು ಚಳಿ ಇರುತ್ತೆ. ಈಗ ಸ್ವಲ್ಪ ಸೆಕೆ ಅಲ್ಲ, ನಿಮ್ಗೆ ಇದು ಚಂದನ ಬಿಸಿಲಿದ್ರೆ. ನಮಗೆ ಬಿಸಿಲು ಇದ್ರೆ ಈಗ ಸ್ವಲ್ಪ ತೋಟಕ್ಕೆ ನೀರು ಹೊಡೆಯೋಕೆ ಚಂದ. ನಾವೇ ಸ್ಪ್ರಿಂಕ್ಲರ್ ಹಾಕ್ತೀವಿ, ನಾವು ಒಳ್ಳೆ ಹಾಕೋದು ನೀರು ಹಾಕೊಂಡು ಹಾಕೋದು ನಾವು ಕಮ್ಮಿ. ಅದೇ ಹೋಮ್ಸ್ಟೇ. ಅದೇನಾ ಅಂದ್ರೆ ಈಗ ಸೀಸನ್ ಇಲ್ಲ, ಅನ್ ಸೀಸನ್ ಈಗ. ಈ ಸೀಸನ್ ಅಂತ ಹೇಳಿದ್ರೆ ಈಗ ಹೋಮ್ಸ್ಟೇ ಇದಾರಲ್ಲ ಸೀಸನ್ ಸ್ಟಾರ್ಟ್ ಆಗ್ತದೆ. ಇನ್ನು ಮಳೆಗಾಲದಲ್ಲಂತೂ ಫುಲ್ ಟ್ರೆಕ್ಕಿಂಗ್ ಹೋಗ್ತಾರೆ. ನನಗೆ ಇವಾಗ ಮೇಲೆ ಹೋಗ್ತಿರಲ್ಲ ಅಲ್ಲಿ ಟ್ರೆಕ್ಕಿಂಗ್ ಮಾಡಿದಾರೆ ಅಂತ. ಈಗ ಸ್ಟಾಪ್ ಮಾಡಿದ್ದಾರೆ. ಅದೇನು ತಿಳ್ಕೊಂಡು ಏನು ಸರ್ ಗ್ರೀನ್ ಇದ್ರೆ ಅದಷ್ಟು ತಗೋ ಬರೋದು, ಸ್ವಲ್ಪ ಜಾಸ್ತಿ ತಗೋ ಬರುತ್ತೆ. ಈ ಕಲರ್ ಬಂದ್ಬಿಡುತ್ತೆ, ಅದೇ ಬ್ಲಾಕ್ ಆಗುತ್ತೆ ಡ್ರೈ ಬರುತ್ತೆ. ಇದನ್ನ ಪುಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂಚೂರು ರೋಸ್ಟ್ ಮಾಡಬೇಕು, ಚಂದ ರೋಸ್ಟ್ ಮಾಡಿ ಒಣಗಿಸ್ಬೇಕಾ? ಅಲ್ಲ ಇದು ಒಣಸಿರ್ತೀವ, ಒಂಚೂರು ಪುಡಿ ಮಾಡ ಘಮ ಘಮ ಅನ್ನಕ್ಕೆ. ಮನೆ ನೋಡ್ತಾರೆ ಬಾ ಮುಂಚೆ ಕರಿ ಕರಿ ಬನ್ನಿ. ಕನ್ನಡ ತುಳು ಇದ್ರ ಮೇಲೆ ನಾವು ದೇವ್ರು ಇಡೋದು. ಇದ್ರ ಮೇಲೆ ದೇವ್ರು ಅಂದ್ರೆ ಈ ಮಗು ಹೋಗುತ್ತಂತ ಅಡ್ಡ ಇಡೋದು. ಅವಳಿಗೆ ಹತ್ತಿ ಹೋಗ್ತಾಳಲ್ಲ ಇಲ್ಲಿ ದೇವ್ರ ಮನೆ ಇದೆ, ದೇವ್ರ ರೂಮ್ ಇರೋದು. ಅಂದ್ರೆ ಈಗ ನಾವೆಲ್ಲ ಡೇಟ್ ಹಾಕ್ತೀವಿ ಅಂತ ಹೇಳಿ ಅಲ್ಲಿ ಸಪ್ರೇಟ್. ಅಂದ್ರೆ ಅವ್ರ ಮಾವ ಮಾದ ಅದು ಹಳೆ ಕಾಲದ್ದು ಇದೆಲ್ಲ. ಈಗ ಅವ್ರಿನ ಕಾಲ ಮಂಚ, ಹಳೆ ಕಾಲದ ಹಳೆ ಕಾಲ ಅವ್ರ ಅಜ್ಜನ ಕಾಲದ್ದು ಆಂಟಿಕ್ ಪೀಸ್. ಇದೆಲ್ಲ ಮಾತ್ರ ಬಹಳ ಚಂದ. ಇಲ್ಲೂ ಹಂಗೆ ಇದಾವೆ, ತಣ್ಣಗಿದೆ ಅಲ್ಲ, ತುಂಬಾ ತಣ್ಣಗಿದೆ, AC ಇರೋ ತರ ಇದೆ. ಇದು ಅಷ್ಟೇ. ಅದು ಇದ್ರ ಮೇಲೆ ಹತ್ತಿ ನಿಲ್ಬೋದಲ್ಲ, ಇಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ಬೋದು. ಇಲ್ಲೊಂದು ಐದು ಮಾಡಿದ್ವಿ, ಏಣಿ ಮಾಡಿದ್ವಿ. ಅದೇ ಮಗು ಹೋಗುತ್ತಂತೋಸ್ಕರ ನಾವ್ ಹಿಂಗ್ ಮಾಡೋದು. ಇನ್ನು ಹತ್ತಿ ಬೇಕಾದ್ರೆ ಇಡಕ್ಕೆ. ಚೆನ್ನಾಗಿದೆ, ತುಂಬಾ ತಣ್ಣಗಿದೆ. ಹೊರಗಡೆ ಬಿಸಿಲಿಗೂ ಇಲ್ಲಿಗೂ ಸಕ್ಕ ತಣ್ಣಗಿದೆ. ಇದು ಅಲ್ಲ ಚೆನ್ನಾಗಿದೆ, ಸೇಮ್. ಅದು ಅವಾಗಿನ ಕಾಲದ ಅಸ್ತ್ರ ಎಲ್ಲ ಮಾಡಿದ್ದು ಸೌದೆ ಹಾಕಕ್ಕೆ. ನಾವಿದು ಉಪಯೋಗಿಸಲ್ಲ. ಈಗ ಸೌದೆ ಹಾಕಿ ಕ್ಲೋಸ್ ಮಾಡ್ಬಿಟ್ಟು ಅಡಿಗೆ ಮಾಡೋದು. ನಾವೇನ್ ಹಪ್ಪಳ ಎಲ್ಲ ಮಾಡ್ತಿದ್ವಿ ಅವಾಗ ಅವಾಗ ಬೇಕಂದಾಗ ಮಾತ್ರ. ಹೊಗೆ ಏನಾಗಲ್ಲ ಇವಾಗ, ಹೋಗಿ ಆ ಪೈಪಲ್ಲಿ ಹಂಗೆ ಹೋಗ್ಬಿಡುತ್ತೆ. ಅಲ್ಲಿ ಪೈಪ್ ಇದೆ, ಪೈಪ್ ಇಟ್ಟೆ ಅಲ್ಲಿಂದ ಹಂಗೆ ಹೊರಗೆ ಮನೆಯಲ್ಲೆಲ್ಲ ಹೊಗೆ ಆಗಲ್ಲ. ನಮ್ ಕಡೆ ಅಜ್ಜಿ ಮನೆಯಲ್ಲಿ ಒಲೆ ಓಪನ್ ಇರ್ತಾ ಇತ್ತು, ಇಡೀ ಮನೆ ಹೊಗೆ ಆಗ್ಬಿಡೋದು. ಅಂದ್ರೆ ಆಗುತ್ತೆ, ಈ ಕ್ಲೋಸ್ ಮಾಡ್ಬಾರ್ದಿದ್ದು. ಅಂದ್ರೆ ಸ್ವಲ್ಪ ಹೊತ್ತ ತನಕ ನಾವ್ ಈ ಹಾಳೆ ಎಲ್ಲ ಹಾಕ್ತಿವಲ್ಲ ಅವಾಗ ಸ್ವಲ್ಪ ಹೊಗೆ ಬರುತ್ತೆ. ಹೊಗೆ ಬಂದ್ರೆ ಒಳ್ಳೇದು, ಅಂದ್ರೆ ಈ ಸೊಳ್ಳೆ ನೊಣಗಳೆಲ್ಲ ಹೋಗ್ತಾರೆ. ಇದೆಲ್ಲ ಆಗಿನ ಕಾಲದ್ದು. ಗೋಡೆ ಮಾತ್ರ ಲೈಟ್ ನಮ್ಮ ಕಡೆ ಹೈಟ್ ಕಮ್ಮಿ ಹೀಟ್ ಆಗ್ತದೆ, ಹೀಟ್ ಆಗಲ್ಲ, ಕೋಲ್ಡ್. ಅದಕ್ಕೆ ಹೈಟ್ ಇದೆಲ್ಲ ಆಗಿನ ಕಾಲ, ಅವ್ರ ಅಜ್ಜಂದು, ನಮ್ಮ ಮಾವಂದು ಅಪ್ಪನ ಕಾಲದ್ದು. ಅದಕ್ಕೆ ಹೈಟ್ ಮಾಡೋದು, ಹೈಟ್ ಮತ್ತೆ ಅವಾಗಿನ ಇದೆಲ್ಲ ಹೆಣ್ಮಕ್ಳು ಸೊಸೆ ಎಲ್ಲ ಬಂದು ತಗ್ಗಿ ಬಗ್ಗೆ ನಡಿಬೇಕಂತ ಅದಕ್ಕೋಸ್ಕರ ತಗ್ಗದ ಹಿಂಗೆ ತಗ್ಗದು. ಈಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡರ್ನ್ ಮಾಡಿರೋದು ಅಷ್ಟೇ. ಇದೊಂದು ಈ ಕಡೆ ಇಷ್ಟು ಮಾತ್ರ ಮಾಡಿದ್ದು, ಮತ್ತೆಲ್ಲ ಹಂಗೆ ಇರೋದು. ದೇವ್ರದ್ದು ಅದನ್ನೆಲ್ಲ ಮಾತ್ರ ಈಗ ಲಕ್ಷ ಲಕ್ಷ ಅವಾಗಿನ ಸಿಸ್ಟಮ್ ಅಲ್ಲ ಇಟ್ಟಿದ್ದು. ಅಂದ್ರೆ ಒಂದ್ ಇಡ್ಲಿ ಅಂತ. ಹೌದು, ಇದೆಲ್ಲ ಹುಡ್ಕಂದ್ರೆ ಸಿಗಲ್ಲ. ಆ ಗೋಡೆಗಳೆಲ್ಲ ಹೋಗ್ತಾ ಬರ್ತಾರೆ. ನಮ್ ಸೈಡ್ ಮನೆ ಬೇರೆ, ನಿಮ್ ಸೈಡ್ ಮನೆ ಬೇರೆ. ಇನ್ನು ಕೆಲವು ಮನೆಗಳೆಲ್ಲ ಇದಾವೆ. ಅಂದ್ರೆ ಒಂದ್ ಸ್ವಲ್ಪ ಇದಕ್ಕೆಲ್ಲ ಇಟ್ಕೊಡ್ತಾರೆ, ಪಾಲಿಶ್ ಕೊಟ್ಟಿರ್ತಾರೆ. ನಾವೇನು ಕೊಟ್ಟಿಲ್ಲ. ಆಗಿನ ಕಾಲ ಹೆಂಗಿದು ಹಂಗೆ ಇದೆ. ಪಾಲಿಶ್ ಕೊಟ್ರೆ ವೇಸ್ಟ್. ಇದಕ್ಕೆ ನಾವೇನು ಅಷ್ಟೇನ್ ಇದ್ ಮಾಡಲ್ಲ. ಅವ್ರ ಅಜ್ಜ ಅವ್ರ ಅಪ್ಪಂದು ಮಾವಂದು ಅಪ್ಪ ಅವ್ರಿಗೆ ಬಾಬಾ ಇಂತದ್ದು ಇಶ್ವಿದು ಎಲ್ಲಿ ಬಂದಿದ್ಯಾ ಪ್ರೀತಮ್? ಪ್ರೀತಮ್ ಪಾಪ ನೋಡು, ಹಾಯ್ ಮಾಡ್ದ. ಹಾಯ್, ಹಾಲು ಕುಡಿದ್ಯಾ?
ತರಿಸಿದ್ದು. ಅದಾದ್ಮೇಲೆ ಡೆಲಿವರಿ ಇದೆಯಾ? ಆನ್ಲೈನ್ ಇಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ. ನಾವು ಬರೋ ದಾರಿಯಲ್ಲಿ ಇಲ್ಲಿ ಹೆಂಗೆ ಮನುಷ್ಯರು ಹೆಂಗೆ ಒಳಗಡೆ ಬಂದು ಸೇರ್ಕೊಂಡ್ರು ಅಂತ ಅನ್ಕೊಂಡ್ವಿ. ಇಲ್ಲ ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಮೈನ್ ಅಲ್ಲಿಗೆ ಬರುತ್ತೆ ರೋಡಿಗೆ. ಅಲ್ಲಿ ಇಷ್ಟೇ ದೂರ ಅಲ್ಲ. ನಾವು ಮೈನ್ ನಮ್ಮ ಅಮ್ಮನ ಮನೆಗೆ ಕೊಟ್ಬಿಡೋದು ಡೆಲಿವರಿ. ನಿಮ್ಮ ಅಮ್ಮ ಮನೆ ಇಲ್ಲ ಕಾವ್ಯ ಹೋಟೆಲ್. ಹೌದು. ಅದು ಒಳ್ಳೇದಾ? ಏನ್ ತೊಂದ್ರೆ ಇಲ್ಲ. ಕಾಫಿ ಕುಡಿದ್ರೆ ಏನ್ ಹಾಳಾಗಲ್ಲ. ಅಂದ್ರೆ ಈಗ ಶೀತಕ್ಕೆ ಬರೀ ತಲೆನೋವು ಸ್ಟ್ರಾಂಗ್ ಒಂದು ಕಾಫಿ ಕುಡಿದ್ರೆ ನಮ್ ಟೀ ಅಡಿಕ್ಷನ್. ಸಿಕ್ಕಾಪಟ್ಟೆ ಕುಡಿತೀನಿ. ನಾವು ಇವ್ರು ಕುಡಿತಾರೆ ಹಸ್ಬೆಂಡ್. ಆದ್ರೆ ಟೀ ಕುಡಿಬೇಡಿ ಜಾಸ್ತಿ. ಇಲ್ಲಿ ಕಾಫಿ ಚಂದಲ್ಲ. ಕಾಫಿ ನಮ್ಮಲ್ಲಿ ಎದ್ದಕ್ಕೂ ಅವ್ರಿಗೆ ಒಂದು ಕಾಫಿ. ಅಂದ್ರೆ ಕೆಲ್ಸದವ್ರು ಇರ್ತಾರ ಅವ್ರಿಗೆ ಮಾಡ್ಲೇಬೇಕು. ಇದು ಚೆನ್ನಾಗಿದೆ. ಮನೆ ಮುಂದೆನೆ ಹೊಳೆ ಇದೆ. ಸ್ವಲ್ಪ ಕಾಫಿ ಮಾಡಿ ಸ್ವಲ್ಪ. ಕಾಫಿ ತೋಟದಲ್ಲಿ ಕಾಫಿ ಕುಡಿತಾ ಇದೀವಿ. ಹೋಗೋಣ ಹೊಳೆಗೆ. ರಿಟರ್ನ್ ಬರ್ತೀವಲ್ಲ ಸಂಜೆ ಹೋಗೋಣ. ತಣ್ಣಗಿರುತ್ತೆ. ಎಷ್ಟು ಗಮ್ ಅಂತ ಇದೆ ಗೊತ್ತಾ? ಈ ಕಾಳ್ಮೆಸ್ ಒಂದು ಕಾಳ್ಬೇಕು. ಅವಾಗ ನಮ್ದು ಕಾಳಿದು ಬಂದಿದೆ ಅಂತ. ಇದು ಹಿಂಗೆ ಒಣಗೋದು ಇಷ್ಟೇ. ಇದಕ್ಕೆಲ್ಲ ಪಾಲಿಶ್ ಎಲ್ಲ ಕೊಡಲ್ಲ. ಇದು ಕಟ್ ಅಂದ್ರೆ ಇದು ಇದಾಗಿದೆ, ರೆಡಿ ಇದೆ ಅಂತ. ಇದನ್ನ ಕೇರಿ ಚಂದ ಮಾಡಿ ನಾವು ಇದಕ್ಕೇನು ಕೆಮಿಕಲ್ ಹಾಕಲ್ಲ. ಇದು ಮನೆಗೆ ಬೇಕಾದ್ರೆ ಮನೆಗೆ ಕೊಟ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಕೊಡ್ತೀನಮ್ಮ. ವಾವ್, ಹೆಂಗಿದೆ ಮಗ್ನೆ? ಒಬ್ರು ಸಿಕ್ಕಿದ್ರು. ಸುಮ್ಮನೆ ಕೇಳಿದ್ವಿ. ಹಳೆ ಕಾಲದ ಮನೆ ಅಲ್ವಾ, ಸುಮಾರು ವರ್ಷದ ಮನೆ ಅಂತೆ. ಸರಿ ನೋಡೋಣ ತೋರಿಸ್ತೀರಾ ಅಂತ ಹೇಳಿ ಪಾಪ ಅವ್ರು ಎಷ್ಟು ಚಂದ ಮಾಡ್ತಾ ಇರ್ಸಿದ್ರು. ಖುಷಿ ಆಯ್ತು. ಅನ್ನೊಂದು ಪರ್ಸನ್ ಬಂದ್ಬಿಟ್ಟು ಮನೆ ತೋರಿಸಿದ್ರೆ ಯಾರು ತೋರಿಸ್ತಾರಲ್ವಾ. ಹೋಗಿ ಅವ್ರ ಮನೆ ನೋಡ್ಕೊಂಡು ಒಂದು ಒಳ್ಳೆ ಕಾಫಿ ಮಾಡಿಕೊಟ್ರು. ಸಖತ್ತಾಗಿತ್ತು. ಕಾಫಿ ಕುಡಿದ್ವಿ ಹಂಗೆ ಮಾತಾಡ್ತಾ. ಇವಾಗ ಯಾವುದದು ಹ್ಯಾಂಗಿಂಗ್ ಬ್ರಿಡ್ಜ್ ಜಾಮ್ಲೆ ಅಂತೆ. ಆ ಕಡೆ ಹೋದ್ರೆ ಸ್ವಲ್ಪ ಕಳಸದಲ್ಲಿ ದೂರ ಆಗುತ್ತೆ. ಸೇಮ್ ಬ್ರಿಡ್ಜ್ ಇದೆ. ಈ ಕಡೆ ಹೋದ್ರೆ ಒಂದು 6 ಕಿಲೋಮೀಟರಲ್ಲೇ ನಿಮಗೆ ಅದು ಸಿಗುತ್ತೆ ಅಂತ ಅಂದರು. ಸೊ ಇವತ್ತು ಇಡೀ ದಿನ ಒಂದು ಸ್ವಲ್ಪ ಇದೆ, ಏನೇನಿದೆ ಅದನ್ನ ನೋಡಿಕೊಂಡು ಅವ್ರ ಮನೆ ಮುಂದೆನೇ ಹೊಳೆ ಇದೆ. ನೋಡೋಣ. ಸಂಜೆ ರಿಟರ್ನ್ ಬಂದು ಕಾರ್ನಲ್ಲೇ ಪಾರ್ಕ್ ಮಾಡಬೇಕು. ನಾವು ಮೇಲ್ಕ್ ಮತ್ತೆ ಜೀಪಲ್ಲಿ ಹೋಗ್ಬೇಕು. ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅವ್ರ ಮಗುಗೆ ಡೈಲಿನ ಅಥವಾ ಬೇಕಂದಾಗೆಲ್ಲ ಕರ್ಕೊಂಡೋಗಿ ಅವಳೆ ಎಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡ್ಬಿಟ್ಟು ಮನೆ ಮುಂದೆನೇ ಇದೆ ಅವಳೆ. ಇಲ್ಲಿ ಇದೆ, ಕಾಣಿಸ್ತಾ ಇದೆ. ಇಲ್ಲಿ ಹೋಗ್ಬೋದಲ್ಲ ಆರಾಮಾಗಿ. ಇಲ್ಲಿಂದ ಹೋಗ್ಬಿಡೋಣ. ಇಲ್ಲೇ ನಿಲ್ಸ್ಬಿಟ್ಟು ಹೋಗಿ ಇಲ್ಲೇ ಹೊಳೆ ಪಕ್ಕದ ರೋಡಿಲ್ಲೇ. ಸೌಂಡು ಕೂಡ ಜುಳ ಅಂತ ಕೇಳಿಸ್ತೈತಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೋಡಲ್ಲಿ ಇದೆ ಹೊಳೆ. ತುಂಬ ಆಳ ಇಲ್ಲ. ಆಮೇಲೆ ಮಳೆಗಾಲದಲ್ಲಿ ಫುಲ್ ಹತ್ರಕ್ಕೆ ಬರುತ್ತಂತೆ. ರೋಡ್ ತನಕ ಬರ್ಬೋದು ಅನ್ಕೊಂತೀನಿ ಅವ್ರು ಹೇಳಿದ ಹೈಟ್ ನೋಡಿದ್ರೆ. ಸೀಬೆಹಣ್ಣು ಮರ ನೋಡ್ತೀವಿ ಎಲ್ಲ ನಲ್ಲೇ ಬಿಟ್ಟಿದೆ. ಆ ಪಕ್ಷಿಗಳೆಲ್ಲ ಏನ್ ಮಾಡ್ತಾ ಗೊತ್ತಾ, ಸೀಬೆಹಣ್ಣು ತಿನ್ಬಿಟ್ಟು ಬೀಜ ಎಲ್ಲ ತಗೊಂಡೋಗಿ ಅಲ್ಲಿ ಇಲ್ಲಿ ಹಾಕ್ತಾವಲ್ಲ, ಕಾಡಲ್ಲೇನೆ ಗಿಡ ಬೆಳ್ಕೊಂಡ್ಬಿಡ್ತವೆ. ಅಲ್ಲಿದೆ ನೋಡಿ ನೀರು. ತಣ್ಣಗಿದೆ, ಗಾಳಿ ಸಕ್ಕದ ಬಿಸಿದ. ಅವ್ರ ಮನೆ ಎಷ್ಟು ತಣ್ಣಗಿತ್ತು ಗೊತ್ತಾ. ಈಸಿ ಹಾಕಿದ್ರು ಅಷ್ಟು ಇದು ಬರಲ್ಲ, ಅಷ್ಟು ತಣ್ಣಗಿತ್ತು. ಏನೋ ಗೊತ್ತಿಲ್ಲಪ್ಪ, ಅದೃಷ್ಟ ಬಂದಿದ್ದೀವಿ. ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದೆಲ್ಲ ಬಿದ್ರು. ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅವಳೆ. ಇಲ್ಲೆಲ್ಲ ಸ್ವಲ್ಪ ಡೆಪ್ತು ಇರ್ಬೋದು. ಇಲ್ಲ ಸ್ವಲ್ಪ ಏನೋ ಗಾಳಿ ತಗೊಳ್ಳಿ ಅಂತ ಬಿಟ್ರೆ ನೋಡು ನೀನ್ ಮಾಡೋದ್ ನೋಡು. ಕತ್ನೆ ಆಚೆ ಇಟ್ಬಿಡ್ತಾರಾ. ಈಗ ನಿಮ್ಮ ಡ್ಯಾಡಿಯ ಸ್ಟೈಲ್ ಚೇಂಜ್ ಆಗತ್ತೆ. ನಾರ್ಮಲ್ ಸ್ಟೈಲಾ? ಜಾಸ್ತಿ ಏನು ಬೇಡವಾ? ಕೂಲ್ ಆಗಿರಕ್ಕೆ ಕಣ್ ಕಾಣಿಸುತ್ತಾ? ನಾವು ಇದ್ರಲ್ಲಿ ಯೂಸ್ ಮಾಡಿದ್ವಿ ಫಸ್ಟ್ ಜಮ್ಮು ಕಾಶ್ಮೀರದಲ್ಲಿ ಐಸ್ ಬೀಳೋ ಟೈಮಲ್ಲಿ. ಫುಲ್ ಐಸ್ ಬೀಳದ ಕಣ್ಣು ರೆಟಿನ ಇರುತ್ತಲ್ಲ, ಅದಕ್ಕೆ ಎಫೆಕ್ಟ್ ಆಗುತ್ತೆ. ಫುಲ್ ವೈಟ್, ಆ ಕಡೆ ವೈಟ್. ನೈಟ್ 8 ಗಂಟೆ 9 ಗಂಟೆಗೆ ಹೋದ್ರೆ ಡೇ ತರ ಕಾಣಿಸೋದು. ಈಗ ಕಾಣಿಸ್ತಾ ಇದೆಯಾ ರೋಡು? ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆ ನೀನಿಗೆ ಯಾರು ಕಣ್ಕಾಣದಲ್ಲಿರೋ ತರ ಕಾಣಿಸ್ತಾ ಇದ್ದೆ ನನಗೆ. ವೆಲ್ಕಮ್.
ವೆಲ್ಕಮ್ ಹೇಳ್ಬೇಕು ಥ್ಯಾಂಕ್ಸ್ ಹೇಳಿದ್ರೆ. ಪ್ರೀತಮ್ ಕೊಡು ಪಾಪ. ಪ್ರೀತಮ್ ಈಗ ನೋಡು, ಈಗ ಪ್ರೀತಮ್ದು ಇಲ್ಲಿ ನೋಡ್ದ ಡ್ಯಾಡಿನ. ಏ ಡ್ಯಾಡಿ ನೋಡು, ನೋಡ್ದ ಬೇಡ ಕ್ಲಾಸ್ ಬೇಡ ಬಿಡಪ್ಪ ನಿಂದ. ಇಲ್ಲಿ ನೋಡಿ, ಇಲ್ಲಿ ಮಮ್ಮಿನ. ಹಾ, ಎಲ್ಲರಿಗಿಂತ ನೀನೇ ಸೂಪರ್ ಹೀರೋ. ಏನಪ್ಪ? ಈಗ ನೋಡು ಹೊರಗಡೆ ಹೆಂಗ್ ಕಾಣಿಸುತ್ತೆ ಅಂತ ಪ್ರಪಂಚ. ಕನ್ನಡಕ ಹಾಕೊಂಡು ನೋಡು ಮಗ್ನೆ, ಪ್ರಪಂಚನ ಹೆಂಗ್ ಕಾಣಿಸುತ್ತೆ ಅಂತ. ಸೊ ಏನಾಯ್ತು ಗೊತ್ತಾ, ಇದು ಹ್ಯಾಂಗಿಂಗ್ ಬ್ರಿಡ್ಜು, ಜಾಗದ ಹೆಸರು ಜಾಂಬ್ಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಪರ್ಮಿಷನ್ ಪಾಸ್ ತಗೋಬೇಕಂತೆ. ಸರಿ ಪಾಸ್ ತಗೊಳ್ಳೋಣ ಅಂತ ಅಂದ್ರೂ ಅಲ್ಲಿ ಯಾರ್ದಾದ್ರು ರಿಲೇಷನ್ ಅವ್ರ ಮನೆ ಇರ್ಬೇಕಂತೆ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಏನಾದ್ರು ನಾವು ಹೋಮ್ ಸ್ಟೇ ಅಲ್ಲಿ ಸ್ಟೇ ಮಾಡಿದ್ರೆ ಬಿಡ್ತಾರಂತೆ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಹೋಗಕ್ ಬಿಡಲ್ವಂತೆ. ಹೋದ್ರೆ ವಾಪಸ್ ಹೋಗ್ಬೇಕು, ಮತ್ತೆ ರಿಟರ್ನ್ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹಂಗ್ ಬರೋರಿದ್ರೆ ಆ ಕಡೆ ಹೋಮ್ ಸ್ಟೇ ಇದ್ರೆ ಹೋಗುತ್ತೆ, ಇಲ್ಲಾಂತಂದ್ರೆ ಯಾರ್ದಾದ್ರು ರಿಲೇಷನ್ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರ ಮನೆ ಅಂತ ಹೇಳಿ ಪಾಸ್ ತಗೊಂಡು ಹೋಗ್ಬೇಕಂತೆ. ಪಾಸ್ ಅಂತಂದ್ರೆ ಪೇ ಮಾಡಬೇಕು ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆಯವರು ಆರ್ಮಿಯವರು ಆ ಥರ ಏನೂ ಇಲ್ಲ, ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೋದರು. ಹಂಗೂ ಬಿಟ್ಟಿಲ್ಲ ಅಂತ ಅಂದರೆ ಕಳಸದಲ್ಲಿ ಸೇಮ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಂತೆ, ಅಲ್ಲಿ ಆದರೂ ಹೋಗ್ಬೋದು. ಸ್ವಲ್ಪ 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಹತ್ರನೇ ಹೋಗಿ ಬರೋದು. ಬಟ್ ರೋಡ್ ಏನೋ ಚೆನ್ನಾಗಿಲ್ಲ, ಇದು ರೋಡ್ ಚೆನ್ನಾಗಿದೆ ಹೋಗ್ಬೋದು ಅಂತ ಹೇಳಿದ್ರು ಅಂತ ಹೇಳಿ ಈ ಕಡೆ ಹೋಗೋಣ ಅಂತ ಬಂದ್ವಿ. ಸೊ ನೀವು ಯಾರಾದರೂ ಬಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಅಂದ್ರೆ ಅಲ್ಲಿ ಇಲ್ಲಿಗಲ್ ಕೆಲಸ ಮಾಡೋರು ಹೋಗ್ಬಿಡ್ತಾರೆ ಅಂತ. ಕಾರ್ ಹೋಗಿದ್ದೆ ಬಂದಿಲ್ಲ, ಹೋಗ್ಬಿಡ್ತಾರೆ. ಇರು ಒಂದು ನಿಮಿಷ, ಅದು ಯೂಸ್ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇದು ಪಾಸು ಏನಂತ ಅಂದ್ರು, ಇಲ್ಲಿಗೆಲ್ಲ ಎಂಟ್ರಿ ಆಗ್ತಾರೆ. ವಾಡ ಹೋಗ್ಬಿಟ್ಟು ಎಲ್ಲ ಊಟಿರ್ತಲ್ವಾ, ಹೋಗ್ಬಿಟ್ಟಿರ್ತಾರೆ. ಸುಮ್ಮನೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಿಟ್ಟು ಇದು ಮಾಡ್ತಾರೆ, ಕುಡಿಯೋದು, ಬೀರ್ಗಿರು, ಪ್ಲಾಸ್ಟಿಕ್ ಎಲ್ಲ ಬಿಸಾಕೋದು ಎಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬಿಡಲ್ಲ. ಇಲ್ಲಿ ಏನಂದ್ರೆ ಆಕ್ಚುಲಿ ಇದು ಫಾರೆಸ್ಟ್ ಪಾಸ್ ಆಗುತ್ತಲ್ಲ, ಇಲ್ಲಿಂದ ಪಾಸ್ ಆದ್ರೆ ಈ ಪಾಸ್ ನಿಮ್ಗೆ ತಗೊಂಡು ಆ ಕಡೆ ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿ ಡೆಪಾಸಿಟ್ ಮಾಡೋಗ್ಬೇಕು. ಸೊ ಇಲ್ಲೇ ಬರಂಗಿದ್ರೆ ಇವರಿಗೆ ವಾಪಸ್ ಕೊಡ್ಬೇಕು, ಇಲ್ಲೇ ವಾಪಸ್ ಕೊಡಂಗಿಲ್ಲ, ಹಿಂಗೂ ಕೊಡ್ಬೋದು. ಬಟ್ ಎಲ್ಲೂ ಮೀಟ್ ಆಗಿ ಎಲ್ಲಿ ಹೆಂಗ್ ಹೋಗ್ತಾ ಇದೀರಾ ರೀಸನ್ ಹೇಳ್ಬೇಕು. ಈಗ ನಮ್ಮ ರಿಲೇಷನ್ ಇದ್ದಾರೆ, ನಾವು ಒಂದು ಹೋಮ್ ಸ್ಟೇ ಆಗ್ತೀವಿ, ಮತ್ತೆ ವಾಪಸ್ ಇಲ್ಲಿ ಬಂದ್ಬಿಟ್ಟು ಕೊಟ್ಟು ಹೋಗ್ಬೋದು. ಆ ಕಡೆ ಹೋಗಿದ್ರೆ ಆ ಕಡೆ ಒಂದು ಚೆಕ್ ಪೋಸ್ಟ್, ಇಲ್ಲ ಆ ಕಡೆ ಚೆಕ್ ಪೋಸ್ಟ್ ಇದೆ. ಯಾಕೆ ಕಾರ್ ಹೋಯ್ತು ಅಂತ ಹೇಳಿದ ಅವ್ರು ಹಿಂಗೆ ಯಾರೋ ಹೋಗಿದಾರೆ ಓಡೆ, ಅವ್ರು ಪಾಸ್ ಆಗಿಲ್ಲ, ಅವ್ರು ಅಲ್ಲಿ ಆ ಕಡೆಯಿಂದ ಪಾಸ್ ಆಗಿಲ್ಲ, ಅಲ್ಲಿ ಮೆಸೇಜ್ ಬರುತ್ತೆ. ಇಲ್ಲ ಹೇಳ್ತಾರೆ, ಇಲ್ಲಿ ಪಾಸ್ ಆಗಿದ್ರೆ ಹೇಳ್ತಾರೆ, ಇದು ಮಂಗಳೂರು ಹೋಗೋದು, ಶೃಂಗೇರಿ ಹೋಗೋದು, ಹೊರನಾಡು ಹೋಗೋದು ಅಂದ್ಬಿಟ್ಟು ಪಾಸ್ ಆಗ್ಬೇಕು. ಅವರು ಏನೋ ಹೇಳೋದ್ರಂತೆ, ಬಟ್ ಪಾಸ್ ಆಗಿಲ್ಲಂತೆ. ಇಲ್ಲೆಲ್ಲ ಹೊಡೆ ಸುತ್ತಾ ಇದ್ರಂತೆ, ಇಲ್ಲಿ ಹೊಡೆ ಸುತ್ತಿ ಇಲ್ಲೂ ಹೋಗ್ತಾರೆ, ಇಲ್ಲೇ ಸುತ್ತಾ ಇರ್ತಾರೆ ಹೊಡೆಲ್ಲ. ಬೇರೆ ಹೋಗಕ್ಕಾಗಲ್ಲ, ಮಿಸ್ ಆಗಿದೆ ಅಂತಲ್ಲ, ಬೇಕು ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಒಳಗೆ ಹೋಗ್ಬಿಟ್ಟಿರ್ತಾರೆ ಸ್ನಾನ ಮಾಡಕ್ಕೆ, ಆ ಥರ. ಹೆಂಗೋ ಬಿಟ್ರಲ್ಲ ಬಿಡು. ಯಾರೋ ಗುರುತು ಪರಿಚಯ ಇಲ್ದಲೇ ಇರೋರು ಮನೆ ನೋಡಬೇಕು ಅಂದ ತಕ್ಷಣ ಕರ್ಕೊಂಡೋಗಿ ಮನೆ ತೋರಿಸ್ತಾರೆ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಅವ್ರ ಮನೆ ನೋಡಬೇಕು ಅಂತ ಅನಿಸ್ತು. ಅಂದರೆ ಮಲೆನಾಡು ಮನೆ ಹೆಂಗಿರುತ್ತೆ ಅನ್ನೋ ಒಂದು ಇಂಟ್ರೆಸ್ಟಲ್ಲಿ ಕೇಳಿದೆ. ಸರಿ ಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಮನೆ ತೋರಿಸಿದ್ರು. ಮನೆ ತುಂಬಾ ಚೆನ್ನಾಗಿತ್ತು. ಹಾಗೆ ಅದು ನಮ್ಮ ಕಡೆ ಮನೆಗೂ, ನಮ್ಮದೆಲ್ಲ ಮಾಳಿಗೆ ಮನೆ ಥರ ಬರುತ್ತೆ, ಅವ್ರ ಮನೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅಲ್ಲಿಂದ ಸೀದಾ ನಾವು ಹೊರಟಿದ್ವಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಬರೋಣ ಅಂತ ಹೇಳಿ. ಇದು ಕುದುರೆಮುಖ ಫಾರೆಸ್ಟ್ ಏರಿಯಾ ಬರುತ್ತೆ. ಅಲ್ಲಂತೂ ಝೀರೋ ನೆಟ್ವರ್ಕ್. ನಾವು ಎಂಟ್ರಿ ಆಗಿ ಸ್ವಲ್ಪ ದೂರ 10 ಕಿಲೋಮೀಟರ್ ಯಾವುದೇ ರೀತಿಯಾದಂಥ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ. 10 ಕಿಲೋಮೀಟರ್ ಆರಾಮಾಗಿ ಫಾರೆಸ್ಟಲ್ಲೇ ಟ್ರಾವೆಲ್ ಮಾಡಬೇಕು ನೀವು. ಸಖತ್ತಾಗಿತ್ತು. ಅಲ್ಲೂ ಕೂಡ ಕೆಲವೊಂದಿಷ್ಟು ಮನೆಗಳಿದ್ದವು, ಅಲ್ಲಿ ಇಲ್ಲಿ ಅಲ್ಲೊಂದು ಇಲ್ಲೊಂದು ಮನೆ ಇತ್ತು. ಇನ್ನು ಡೀಪ್ ಕಾಡಲ್ಲಿ ಮನೆಗಳಿರಲಿಲ್ಲ. ಇನ್ನು ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು ಅಂತ ಹೇಳಿಬಿಟ್ಟು ಹೋದ್ವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಯಾವ ರೀಸನ್ಗೆ ಇಲ್ಲಿ ಬಿಡಲ್ಲ ಅಂತ. ನೀವೇನಾದರೂ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಬೇಕಂದ್ರೆ ಕಳಸದಲ್ಲಿ ಇದೆ, ಅಲ್ಲಿ ನೋಡ್ಬೋದಂತೆ. ಸುತ್ತ ಬೆಟ್ಟ, ಯಾವ ಕಡೆ ನೋಡಿದ್ರು ಬೆಟ್ಟ. ನಾನು ಅಂತೀನಿ ಈ ಅಂದಾಜಲ್ಲಿ ನಮ್ಮ ಬೆಂಗಳೂರು ಒಂದು ಪುಟಾಣಿ ಜಾಗ ಅಂತ ಅನ್ಸುತ್ತೆ, ಅಷ್ಟು ದೊಡ್ಡ ಜಾಗ ಇದು. ಅಲ್ಲಿಂದ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋದ್ವಿ. ಈ ತೋಟದಿಂದ ಆ ತೋಟಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾಗ ಮಾಡ್ಕೊಂಡಿರ್ತಾರೆ. ನಮಗೆ ಅದು ಹ್ಯಾಂಗಿಂಗ್ ಬ್ರಿಡ್ಜು ಅಂದರೆ ವಿಸಿಟ್ ಮಾಡೋರಿಗೆ ಅದೊಂಥರ ಟೂರಿಸ್ಟ್ ಪ್ಲೇಸ್ ಥರ. ಅಲ್ಲಿರೋ ಜನಗಳಿಗೆ ಇದು ನಾರ್ಮಲ್ ಒಂದು ಅಲ್ಲಿಂದ ಇಲ್ಲಿ ಕ್ರಾಸ್ ಆಗೋ ಒಂದು ಜಾಗ ಅಷ್ಟೇ. ಇದು ಕೂಡ ಸಕ್ಕತ್ತಾಗಿತ್ತು. ಅಂದರೆ ನಾನು ಇಲ್ಲಿ ಹೇಳೋದಕ್ಕಿಂತ ಅಥವಾ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಎಕ್ಸಾಕ್ಟ್ ನಾವು ಅಲ್ಲಿ ಇದ್ದು ಆ ಜಾಗ ನೋಡೋದಿದೆಯಲ್ಲ, ಅದ್ರದ್ದು ಏನು ಅನುಭವನೇ ಬೇರೆ. ಅದನ್ನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸುಮಾರು ಜನ ಈ ನೇಚರ್ ಟ್ರೀಟ್ಮೆಂಟ್ ಅಂತ ಏನೇನೋ ಹೇಳ್ತಾ ಇರ್ತಾರಲ್ಲ, ಪ್ರಕೃತಿಗೆ ಒಂದು ಏನೋ ಹೀಲ್ ಮಾಡೋ ಶಕ್ತಿ ಇದೆ ಅಂತ. ಸೊ ಅದು 100% ಕರೆಕ್ಟು. ಅಷ್ಟು ಸಖತ್ತಾಗಿರುತ್ತೆ ಈ ನೇಚರು. ಇಲ್ಲಿಂದ ನಾವು ಆ ತೋಟಕ್ಕೆ ಹೋಗ್ತೀವಿ.
ಅದಾದಮೇಲೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ವ್ಲಾಗ್ನ ಪ್ಲೀಸ್ ಹಂಗೆ ಕಂಟಿನ್ಯೂ ಆಗಿ ನೋಡಿ. ಬೆಸ್ಟ್ ಜಾಗ, ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ನೋಡ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಹಾಂ, ಏನೋ ಶೇಕ್ ಆಗ್ತಾ ಇದೆ ಅಲ್ವಾ ಬ್ರಿಡ್ಜು? ಹಾಂ, ಶೇಕ್ ಆಗುತ್ತೆ. ಬಗ್ಗೆಯಾಗಿರುತ್ತಾ? ಯಾವಾಗಲೂ ಕಾಣೆ ಎಲ್ಲೋ ಬಿದ್ದೋಗಿದೆ ಅಂತ ಹೇಳಿದ್ರಲ್ಲ. ಹಾಂ, ವೈಯರಾ? ಮೇಲ್ಗಡೆ ಈ ದಾರದಲ್ಲಿ ಕಟ್ಟಿರೋದು. ದಾರಲ್ಲ ಮಾಡು. ಹಾಂ ಹಾಂ, ಇಲ್ಲಿ ಪ್ರಗತಿ ಪ್ರೀತಿ ಎದುರ್ತಿದ್ದಾನೆ ಬರಕ್ಕೆ. ಎಷ್ಟು ಖುಷಿ ಆಗ್ತಿದೆ ತೋರ್ಸು. ನಿಮ್ಮ ಡ್ಯಾಡಿಗೆ ಎಲ್ಲೋದ್ರು ಚಿಕನ್ನು, ಮೀನು, ಫಿಶು. ಫೋನ್ ಏನಾದ್ರು ಕೆಳಗೆ ಬಿದ್ದರೆ ನಮ್ದಲ್ಲ. ರಿವರ್ ಏನಾದ್ರು ಇಲ್ಲೇ ಇದ್ದಿದ್ರೆ ನನ್ನ ಬ್ಲಾಗ್ ಹೆಂಗಿರ್ತಿತ್ತು ಗೊತ್ತಾ? ಬನ್ನಿ ಗಾಡಿ ಓಡಿ ಓಡಿ ಬನ್ನಿ ಅಂತ ಮರ ಇಲ್ಲಿ. ಎಲ್ಲ ಕಡೆ ಬರೀ ಕಾಫಿನೇ ಇದೆ. ಪ್ರಕೃತಿಗೊಂದು ಸಲ್ಯೂಟ್. ಆ ತೋಟದಿಂದ ಈ ತೋಟಕ್ಕೆ ಬರೋರಿಗೆ ಅಂತ ಮಾಡಿರುವಂಥ ಬ್ರಿಡ್ಜ್ ಇದು. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಆಗಿದೆ ಟೂರಿಸ್ಟ್ಗಳಿಗೆ, ಅಂದರೆ ಜಾಗನ ನೋಡುವಂಥವ್ರಿಗೆ. ಹೊರಗಡೆಯಿಂದ ಬಂದು ನೋಡಿ, ಇದು ತೋಟ. ಇಲ್ಲೇನಾದರೂ ಕರಡಿ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಅವಾಗ ಗಾಳಿ ಬಿಸ್ತಾ ಇದೆ, ಸ್ವಲ್ಪ ಶೆಕೆ ಆಗುತ್ತೆ. ಗಾಳಿ ಬಿಸ್ತಾಗ ಸ್ವಲ್ಪ ತಣ್ಣಗಾಗುತ್ತೆ. ಪ್ರೀತಮ್, ಯಾಕೆ ಇಷ್ಟು ಎದುರ್ಕೊಂತ ಇದೆಯಾ? ನಡಿ ಬಿಡಿಸಿ ನಾವು ಹಿಡ್ಕೊಬೇಡ. ಯಾಕೋ ಭಯ ಪಡ್ತಿದ್ದಾನೆ. ಗೊತ್ತಾಗ್ತಲ್ಲ ಎಲ್ಲಿ ಬಂದಿದ್ದೀವಿ ನಾವು? ಕಾಡಲ್ಲಿ. ಅಪೋಸಿಟ್ ಇಂದ ಇನ್ನೊಂದು ಕಾರ್ ಬಂದ್ರೆ, ಇಲ್ಲೆಲ್ಲ ಕಾರ್ ಅಲೋ ಇಲ್ಲ ಅನ್ಸುತ್ತೆ. ಕಾರ್ ಅಲೋ ಇಲ್ಲ. ಬೇಡ ಚಿನ್ನಿ, ಬೇಡ ಅಲ್ಲ. ನಡ್ಕೊಂಡು ಹೋಗೋಕೆ ಇದ್ರೆ ಹೋಗ್ಬಿಡ, ನಾನು ನಡ್ಕೊಂಡು. ಬಟ್ ಡೌನು ಆಳ ಈ ಥರ ಎಲ್ಲ ಇದೆ, ಎಲ್ಲ ಬೇಡ ಅನಿಸ್ತಾ ಇದೆ ನನಗೇನು, ಅಲ್ವಾ? ಇವರೆಲ್ಲ ಇದು ಫಾಲ್ಸ್ 400 ಮೀಟರ್ಸ್ ಅನ್ಸುತ್ತೆ. ಇಲ್ಲೆಲ್ಲಾದ್ರೂ ಹೋಗೋಣ, ಪಾರ್ಕ್ ಮಾಡ್ಬೋದಾಯ್ತು. ನೀನು ಅಲ್ಲೇ ಅವ್ರ ಮನೆ ಹತ್ರ ಪಾರ್ಕ್ ಮಾಡಿದ್ದು ನಡ್ಕೊಂಡ್ ಬರ್ಬೋದಾಯ್ತಲ್ಲ, ದೂರ ಆಯ್ತು. ಹಾಂ, ಬೇಡ ಅಲ್ಲ. ಯಾವ ಫಾಲ್ಸ್ ಅಲ್ಲ? ಯಾವ ಫಾಲ್ಸ್? ಎಳ್ನೀರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಜನನೇ ಇಲ್ಲಪ್ಪ, ಹೆಂಗಿದೆ ಗೊತ್ತಾ? ಯಾರು ಇಲ್ಲ ಇಲ್ಲಿ. ಜಳ 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 ಅಂತ ನೀರು ಹರಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ, ಪಕ್ಷಿಗಳದು. ಇಲ್ಲೇನು ಪ್ರಾಣಿ ಬರಲ್ಲ ತಾನೆ? ಅಮ್ಮ, ಹೆಂಗಿದೆ ಗೊತ್ತಾ? ನೀರಿಗೆ ಇಲ್ದರ ಮಾತ್ರ ಗ್ಲಾಸ್ 400 ಮೀಟರ್ಸ್ ಇದೆ. ಅಪ್ಪ, ಕಾರ್ ಹತ್ರ ಅಷ್ಟು ತುದಿಯಲ್ಲಿ ನಿಲ್ತದೆ, ಆಗಲ್ಲ ತಾನೆ? ನಮ್ಮ ಕಾರ್ ಹೋಗಲ್ಲ, ನಾನು ಹೇಳಿಲ್ವಾ ಮಮ್ಮಿ? ಭಯ ಹಿಂಗೆ ಬಂದು ಹಿಂಗೆ ರಿವರ್ಸ್ ತಗೊಂಡು ಹೋಗ್ಬೇಕು ಅಷ್ಟೇ ಅಲ್ವಾ? ಬೇಡ ನಾನು ಇಲ್ಲಿಗೆ ಬಂದಿರೋದೇ ನಂಗೆ ಇಷ್ಟ ಇಲ್ಲ. ಅಲ್ಲಿ ನೀರು ಹರಿತೈತೆ ಮಮ್ಮಿ, ಅಲ್ಲಿ ನೀರು ಹರಿತಿದೆ, ಇಲ್ಲಿ ಹರಿತಿದೆ. ನಮ್ಮ ಥರ ಕಾರ್ಗಳು ಆ ಥರದ್ದೆಲ್ಲ ಕಾರ್ ಬರಲ್ಲ ಇಲ್ಲಿ. ಸಿಕ್ಕಾಬಟ್ಟೆ ಈ ಥರ ಹೈಟು ಮತ್ತು ಇದು ಬ್ಯಾಕ್ ವೀಲ್ ಇದಿರುತ್ತಲ್ಲ, ಕಾರು ತಾರ್, ಆ ಥರ ಕಾರ್ಗಳು ಹತ್ರ ಬಂದ್ಬಿಡ್ತವೆ. ನಮ್ಮ ಕಾರ್ಗಳೆಲ್ಲ ಬರಲ್ಲ. ಸೊ ಅದಕ್ಕೆ ನಾವು ಐಡಿಯಾ ಮಾಡಲ್ಲೇ ನಿಲ್ಲಿಸ್ಬಿಟ್ವಿ. ಇನ್ನೊಂದು 400 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕಷ್ಟೇ. ಈ ಥರ ಇದೆ ರೋಡು. ಮಳೆಗಾಲದಲ್ಲಂತೂ ಇಲ್ಲಿ ನಡೆಯೋಕ್ಕೂ ಆಗಲ್ವೇನೋ ಅಲ್ವಾ? ಕೊಚ್ಚೆ ಯಾವುದಾದ್ರೂ ಈ ಥರ ಜೀಪ್ ತೊಗೊಂಡು ಬರ್ಬೋದು. ಈಗ ನಾವು ಜೀಪ್ ಅಲ್ಲಿ ಬಂದ್ವಲ್ಲ, ವಾಪಸ್ ಅಂತೂ ಹೋಗೋಕ್ಕಾಯ್ತಿರ್ಲಿಲ್ಲ.
ಇಲ್ಲ ಅವ್ರದ್ದು ಜೀಪ್ ಇತ್ತಲ್ಲ ಅದನ್ನ ಇಸ್ಕೊಂಡು ಬರ್ಬೋದಲ್ಲ ಕೊಡ್ತಾರ ಎಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ಇಲ್ಲೂ ಇದೆಯಾ ಜಮೀನ್ ಇದೆಯಾ? ಇಲ್ಲ ಹರಿತಾ ಇದೆ, ಕಲ್ಸಂದಿಂದ ಎಲ್ಲ ಬರ್ತಾ ಇದೆ ನೀರು. ಹಾ ಹಿಂಗೆ ಹೋಗೋದು. ಇಲ್ಲಿಂದ ಫಾಲ್ಸಿಗೆ ಹೋಗೋದು. ಇದು ಮಧ್ಯ ಇದ್ದೀವಿ, ಇಲ್ಲೂ ನೀರು ಹರಿತಾ ಇದೆ. ಅಲ್ಲಿ ಇನ್ನು ಎಳ್ನೀರು ಫಾಲ್ಸ್ಗೆ 200 ಮೀಟರ್ ನಡಿಬೇಕು. ನಾವು ಬರೀ 200 ಮೀಟರ್ ಅಷ್ಟ ನಡ್ಕೊಂಡ್ ಬಂದಿರೋದು. ನಾನು ಬಂದೇ ಬಿಟ್ಟಿದ್ದೀವಿ ಅನ್ಕೊಂಡೆ. ಹಾಂ ನಮ್ಮ ಕಾರ್ ಅಲ್ಲೇ ಇದೆ ಅಲ್ಲ, ಲಾಕ್ ಮಾಡಿದ್ರಾ? ಎಳ್ನೀರು ಫಾಲ್ಸ್ ಅಂದ್ರೆ ಆ ನೀರನ್ನ ಫಸ್ಟ್ ಮುಟ್ಟೋದು ನಾವೀಗ. ಎಳ್ನೀರೊಳಗೆ ನೀರು ಹೇಗಿರುತ್ತೆ ಆ ಟೈಪ್ ಇರುತ್ತೆ, ಯಾರು ಮುಟ್ಟಿರೋದಿಲ್ಲ, ನಾವೇ ಇಲ್ಲಿ ಮುಟ್ಟೋದು. ಅಲ್ಲಿಂದ ಬಂದು ಡೈರೆಕ್ಟ್ ಇಲ್ಲೇ? ಹೌದು, ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋದು. ಇಲ್ಲಿಂದ ಧರ್ಮಸ್ಥಳಕ್ಕೆ 35 ಕಿಲೋಮೀಟರ್. ಇದು ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ. ನೇತ್ರಾವತಿ ಅಲ್ಲ? ಹರಿಶ್ಪುಂಜ ನಮಗೆ ನೇತ್ರಾವತಿ ಉಗಮ ಸ್ಥಾನ. ಯಾರಿಗೂ ಪ್ರವೇಶ ಇಲ್ಲ. ಅವ್ರಿಗೆ ಅಭ್ಯಾಸ ಎಲ್ಲ ಹೋಗ್ಬಿಡ್ತಾರೆ. ಅವ್ರ ಅಭ್ಯಾಸ ಎಲ್ಲ ಡೈಲಿ ನಡೆದು ತುಂಬ ಡೌನಲ್ಲಿದೆ. ನೇತ್ರಾವತಿ ಅಲ್ಲ? ಹಾಂ ಹೌದು, ನೇತ್ರಾವತಿಯ ಉಗಮ ಸ್ಥಾನ. ಅಲ್ಲಿಂದ ಇವಾಗ ಇವರ ತಲೆ ಮೇಲೆ ಬೀಳುತ್ತೆ. ಯಾರಾದ್ರೂ ಇಲ್ಲಿ ಬರೋಂಗಿದ್ರೆ ಮೊದಲೇ ಪ್ಲ್ಯಾನ್ ಮಾಡಿ ಡ್ರೆಸ್ ಎಲ್ಲ ತೊಗೊಂಬಂದ್ಬಿಡಿ. ಯಾಕೆಂದರೆ ಸ್ನಾನ ಮಾಡ್ಬೋದಂತೆ. ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ಆಟ ಆಡ್ಕೊಂಡು ಹೋಗೋದೇನೋ ಫಾಲ್ಸು ಸಣ್ಣ ಪುಟ್ಟದ್ದು ಅಂತ ಅಂದ್ಕೊಂಡಿದ್ವಿ. ಸೊ ಆರಾಮಾಗಿ ಹೋಗಬೇಕು. ನೋಡೋಕ್ಕೆ ಹಿಂಗಿದೆ. ಪ್ರೀತಮ್ ಇಟ್ಕೊಂಡಿದ್ದೀರಾ, ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗಿ. ಪ್ರಗತಿ ಹುಷಾರು, ಮರ ಏನು ಬಿದ್ದಿಲ್ಲ, ಹುಷಾರಾಗಿ ಬನ್ನಿ, ನಿಧಾನಕ್ಕೆ ಬರ್ಬೋದು. ಎಲ್ಲ ಕಡೆ ತಡೆ ಇದೆ, ಜಾರಲ್ಲ. ಅಂದರೆ ಮಳೆಗಾಲದಲ್ಲಂತೂ ಬರೋಕ್ಕಾಗಲ್ಲ. ಈ ಥರ ಮಳೆ ಇಲ್ದಲ್ಲೇ ಇರೋ ಟೈಮಲ್ಲಿ ಸ್ಲಿಪ್ ಆಗ್ತಿದೆ. ಚಿನಿ ಎಲೆ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ ಅಂತಾರಲ್ಲ ಮಮ್ಮಿ, ಇದೆ ಅಲ್ವಾ ಧರ್ಮಸ್ಥಳಕ್ಕೆ ಹೋಗುದು? ಧರ್ಮಸ್ಥಳಕ್ಕೆ ಹೋಗುತ್ತೆ ಈ ನೀರು. ನೇತ್ರಾವತಿ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕು ಅಂತಾರಲ್ಲ, ಅದಲ್ಲ ಇದು. ಆ್ಯಕ್ಚುಲಿ ಗೌರ್ಮೆಂಟ್ ಅವ್ರದ್ದಲ್ಲ, ಪ್ರೈವೇಟ್ ಪ್ರಾಪರ್ಟಿ. ಅಂದರೆ ಇವಾಗ ನಾವು ಅಲ್ಲಿ ಕರ್ಕೊಂಡು ಬಂದ್ರಲ್ಲ, ಅವರ ಒಂದು ಜಾಗದಲ್ಲಿ ಇದಿರೋದು. ಎತ್ಕೊತೀನಿ, ಇಲ್ಲಿ ಕುತ್ಕೋ ಬೈ, ಕಲ್ ಮೇಲೆ ಕೂರ್ಸು. ಹುಷಾರಿ, ಜಾಗ ನೋಡು ಹಂಗೈತೈತೆ ನೋಡಿ. ಒಬ್ಬ ಉದ್ದ ಇದೆ, ಎಷ್ಟು ಉದ್ದ ಇದೆ. ಏನು ಮರನೋ ಇದು. ಇಲ್ಲಿ ಕೂರ್ಸು, ನೀನು ಕುತ್ಕೋ. ಈಗ ಒಳ್ಳೆ ಮಸಾಜ್ ಆಗತ್ತೆ. ಹಾ, ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡ್ರಿ. ನಮ್ಗಂತೂ ಇಲ್ಲ ಅದೃಷ್ಟ. ಈ ಫಾಲ್ಸ್ ಅಲ್ಲಿ ಯಾರು ಇರ್ಲಿಲ್ಲ ಅನ್ಕೊಂಡಿರ್ತಿತ್ತಲ್ಲ. ಯಾರು ಇಲ್ಲ. ಈಗ ಅದೊಂದು ಬ್ಯಾಚ್ ಹೋದ್ರೆ ಯಾರು ಇಲ್ಲ ಅಲ್ಲ, ಗಾಡಿಗಳು ಯಾವು ಇಲ್ಲ ಅಲ್ಲಿ. ಹಂಗಲ್ಲ, ಒಂದು 3 hours ಕುತ್ಕೊಂಡು ತಪಸ್ಸೇನಾದ್ರು ಮಾಡ್ತೀಯ ಅಂದ ನಾನು. ತಪಸ್ ಮಾಡ್ಬಿಡು ಕುತ್ಕೊಂಡು. ನಾವು ಹೋಗುವ ಸಮಯ. ಅಮ್ಮ ಹುಷಾರು, ನೀನು ಇಲ್ಲೇ ಬಿಟ್ಟು ಬಿದ್ದು ಹೋಗ್ತಾ ಇದೆಯಾ. ಹೋಗ್ಬೋದು, ಅಲ್ಲಿ ಕಟ್ಕೆ ಥರ ಕಟ್ಟಿದ್ದಾರೆ, ಸ್ಲಿಪ್ ಆಗಬಾರ್ದು ಅಂತ. ಹಾಂ, ಏನು ಬೇಡ ನಡಿ.
ಮಳೆಗಾಲದಲ್ಲಿ ಮಳೆಗಾಲದಲ್ಲಿ 1 ಗಂಟೆ ನೀರು ಬಂದಾಗ ಫುಲ್ ಬರುತ್ತದೆ ಅಲ್ಲ, ಫುಲ್ ಕಡಿಮೆ ಇಲ್ಲಿ ಚೆನ್ನಾಗಿರುತ್ತೆ. ಅಂದರೆ ತುಂಬ ನೀರು ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅಂದಾಗುತ್ತೆ ಆ ಲೆವೆಲ್ ಬಂದಾಗ ಬರ್ತದೆ. ನೋಡಿ ಬ್ಯಾಗೆಲ್ಲ ಅಲ್ಲಿ ಇಡ್ಬೋದು, ಬಟ್ಟೆ ಎಲ್ಲ ಇಲ್ಲಿ ತಲೆ ಜಾಸ್ತಿ ಒಳ್ಳೆ ಮಸಾಲ ಕಲ್ಲು ಮೇಲೆ ಹೋಗ್ಬಾರ್ದು, ಯಾವುದೇ ಕಲ್ಲುಗಳ ಮೇಲೆ ಹೋಗ್ಬಾರ್ದು. ಕಲ್ಲು ನಿಂತ್ಕೋಬೋದು, ಅದ್ರಲ್ಲಿ ಹೋಗ್ತಿರ್ಬೋದು, ನೀರಲ್ಲೇ ಹೋಗ್ಬೇಕು ಅಲ್ಲಿ. ನೀರಿನ ಬೇರೆ ಆಡೋದು ಬೇರಪ್ಪ ಹಿಂಗೆಲ್ಲ ಬಾ 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 ಏನಾಗಲ್ಲ ಬಾ ಏನಾಗಲ್ಲ ಬಾ 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 ಧೈರ್ಯವಾಗಿ ಬಾ 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 ಹಾಂ ನಿಂತ್ಕೊ ಇಲ್ಲಿ. ಸ್ವಿಮ್ಮಿಂಗ್ ಮಾಡ್ತೀಯಾ? ನೀರಲ್ಲಿ ಆಡ್ತೀಯಾ? ಸರ್ ನಾನು ಹೇಳಿದ ಜಾಗ ಇದೇನೆ, ನೇತ್ರಾವತಿಯ ಉಗಮ ಸ್ಥಾನ ಅಂತ ಹೇಳ್ಬಿಟ್ಟು ಮೇಲೆ ಹುಟ್ಟುತ್ತೆ ಒಂದು ಬಂಡೆಯಲ್ಲಿ. ಅಲ್ಲಿಂದ ಹರ್ಕೊಂಡು ಬಂದು ಇದು ಫಸ್ಟ್ ಎಳ್ನೀರು ಫಾಲ್ಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ನೀರನ್ನು ಯಾರು ಕೂಡ ಯೂಸ್ ಮಾಡಿರಲ್ಲ, ಟಚ್ ಮಾಡಿದ್ರೆ ಪ್ರಕೃತಿಯಿಂದ ಹರಿದು ಬಂದು ಫಸ್ಟ್ ಇಲ್ಲೇ ಬೀಳೋದು ಅಂತ ಹೇಳಿ. ಆಮೇಲೆ ಸಿಕ್ಕಾಪಟ್ಟೆ ಪ್ರೈವೇಸಿ ಇತ್ತು. ಭಯ ಆಗಲ್ವಾ ಅಂತ ಬಿಟ್ಬಿಟ್ಟು ಲಾಸ್ಟಲ್ಲಿ ಒಬ್ರು ಕೇಳಿದ್ರಿ. ಇಲ್ಲ ಆ ಥರ ಏನಿಲ್ಲ, ಅಲ್ಲಿ ಓನರಲ್ಲೇ ಇರ್ತಾರೆ. ನಾವಿದ್ದಿದ್ದು ಹೋಮ್ ಸ್ಟೇಲು ಅಷ್ಟೇ, ಓನರ್ ಇದ್ದರು, ಅಕ್ಕಪಕ್ಕ ಮನೆಗಳು ಇತ್ತು. ಅಂದರೆ ಅಲ್ಲೊಂದು ಇಲ್ಲೊಂದು ಮನೆ ಆ ಥರ. ಸೊ ಭಯ ಪಡೋ ಅಂಥದ್ದೇನೂ ಇಲ್ಲ. ಆಮೇಲೆ ಇಲ್ಲೆಲ್ಲ ಲೈವಲ್ಲಿ ಮಾತಾಡೋಕ್ಕೂ ಆಗಲ್ಲ, ಜುಳ 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 ಅಂತ ಸೌಂಡ್ ಕೇಳಿಸ್ತಾನೆ ಇತ್ತು ನೀರು ಹರಿಯೋದು. ಅದನ್ನು ನೀವು ಕೇಳಿಸ್ಕೋಬೇಕು, ನಾನು ಒಂದು ಕ್ಲಿಪ್ ಹಾಗೆ ಬಿಡ್ತೀನಿ. ಆಮೇಲೆ ಬಾಡಿ ಮಸಾಜ್ ಆಗುತ್ತೆ ಅಲ್ಲಿ, ಅಷ್ಟು ಹೈಟಿಂದ ನೀರು ಬೀಳುತ್ತಲ್ಲ, ಬೆನ್ನು ನೋವಿದ್ರೆ ಕುತ್ತಿಗೆ ನೋವಿದ್ರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಹೊತ್ತು ಜನ ಅಲ್ಲೇ ಇರ್ತಾರೆ. 1 ಅವರ್ 2 ಅವರ್ ನಾವು ಎಷ್ಟು ತನಕ ಬೇಕಾದರೂ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇನ್ನು ಪ್ರಗತಿ ಅಂತೂ ತಪಸ್ಸಿಗೆ ಕೂತು ಬಿಟ್ಟಿದ್ರು. ನಮ್ಮ ಮನೆಯವರು ಒಬ್ಬರೇ ಹೋಗಿದ್ದು, ನಾನು ಹೋಗಿಲ್ಲ. ನಾನು ಮತ್ತೆ ತಲೆ ಎಲ್ಲ ನೆನೆಸ್ಕೊಂಡ್ರೆ ನನಗೆ ಡ್ರೆಸ್ ಕೂಡ ತೊಗೊಂಡೋಗಿರಲಿಲ್ಲ, ತಲೆನೋವು ಬಂದುಬಿಡುತ್ತೆ ಟ್ರಾವೆಲ್ ಮಾಡುವಾಗ ಅಂತ. ಇನ್ನು ಪ್ರಗತಿನ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಟ್ವಿ. ಅವರು ಸ್ವಲ್ಪ ಎಂಜಾಯ್ ಮಾಡಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಮಿಸ್ಸಾಗಿ ಕಾರಲ್ಲೇ ವಾಟರ್ ಬಾಟ್ಲು ಬಿಟ್ಬಿಟ್ಟಿದ್ವಿ. ಇಲ್ಲ ಅಂದಿದ್ರೆ ನಾನು ಒಂದು 2 ಬಾಟ್ಲು ನೀರಾದರೂ ಇಟ್ಕೊಂಡು ಹೋಗ್ತಾ ಇದ್ದೆ. ಅಷ್ಟು ರುಚಿಯಾಗಿರೋ ನೀರು ಗೊತ್ತಾ, ಟೇಸ್ಟಿಯಾಗಿತ್ತು ನೀರು ಮಾತ್ರ. ಕುಡಿದಿದ್ದೀನಿ ಅಂದರೆ ಅದನ್ನೇ ಹಂಗಂಗೆ ಕುಡ್ದಿದ್ದೀವಿ. ಎತ್ತಕ್ಕೆ ಅಂತ ಕಟ್ಟಿರೋ ಬ್ರಿಡ್ಜ್, ಇಲ್ಲಾಂದ್ರೆ ಇಲ್ಲೇ ಕಾಣಲ್ಲ. ಪ್ರಗತಿ ಚಂದ ಉಂಟಾ? ಎಂತ ಉಂಟು? ಟೇಸ್ಟಿಯಾಗಿತ್ತು ನೀರು, ಟೇಸ್ಟ್ ಸಖತ್ತಾಗಿದೆ. ಅಯ್ಯೋ ಇಂಥ ನೀರು ಕುಡಿಯೋಕ್ಕೆ ನಿಜ ಪುಣ್ಯ ಮಾಡಿರಬೇಕು. 1000 ರೂಪಾಯಿ ಲೀಟ್ರ್ ಬಾಟ್ಲು ಮಾರ್ಬೋದು. ಹಬ್ಬ ಅಷ್ಟು ಸ್ವೀಟಾಗಿತ್ತು, ಕುಡಿದ್ವಿ. ಡೈರೆಕ್ಟಾಗಿ ಬೀಳ್ತಾ ಇದೆಯಲ್ಲ, ಅದನ್ನು ಕುಡಿಬೋದು ಆರಾಮಾಗಿ, ಡಿಸ್ಟರ್ಬೇ ಇಲ್ಲ. ಹಬ್ಬ ನಂಗೆ ಈ ಥರ ಇದ್ದರೆ ಚೆಂದ. ಇಲ್ಲ ಒಂದು ಕಡೆ ಬೀಚ್ಗೆಲ್ಲ ಹೋಗ್ತಾರೆ, ಉಪ್ಪು ನೀರು, ಆಮೇಲೆ ಬಿಸಿಲು. ಹೋದ ಸರಿ ಮಂಗ್ಳೂರಿಗೆ ಹೋಗಿದ್ದಂತೂ ಹೆವಿ ಇದಾಗೋಯ್ತಲ್ಲ. ಆಮೇಲೆ ವೆದರ್ ಪ್ರಾಬ್ಲಮ್ ಆದ್ರೂ ಅಲ್ಲಿ ಕಷ್ಟ. ಇಲ್ಲೂ ಅಷ್ಟೇ, ಬೆಂಗಳೂರಲ್ಲಿ ಇಂಥ ಗಿಡನೆಲ್ಲ ಶೋ ಗಿಡ ಅಂತ ಮಾರ್ತಾರೆ. ಹಿಂಗಿದೆ ಹೂವು. ಸೊ ಇದೆ ಅವ್ರ ಮನೆ. ಇಲ್ಲಿಗೆ ಬಂದು ಅವರಿಗೆ 50 ರೂಪೀಸ್ ಕೊಡಬೇಕು ಒಬ್ಬರಿಗೆ. ನಾವು 150 ರೂಪಾಯಿ ಕೊಟ್ರಿ, ಇವನಿಗೇನು ಚಾರ್ಜ್ ಇಲ್ಲ. ಹೋಗಿ ಎಷ್ಟು ಹೊತ್ತಾದರೂ ಇರ್ಬೋದು, ಸಾಯಂಕಾಲದಕ್ಕೆ ಇರ್ಬೋದು. ಬೇಜಾರಾಯ್ತಾ? ಬಂದು ಹೋಗಿ ಅಲ್ಲಿ ಜಪ್ಪ ಕೂತ್ಕೊಂಡ್ಬಿಡ್ಬೋದು ಸಂಜೆ ತನಕ, ಸುಮ್ಮನೆ ಕಣ್ಣು ಮುಚ್ಕೊಂಡು. ಹಾಂ ಅಷ್ಟೇ ಮುಗೀತು. ನೀರಲ್ಲಿರೋ ತಕ್ಕ ತಣ್ಣಗಿರೋದೆ, ಬಿಸಿಲಿಗೆ ಬಂದ್ಮೇಲೆ ಸುಡೋದು. ಈಗ ಇದು ಕಾಕಡ ಹೂವು ಅನ್ಸುತ್ತೆ, ಮಲ್ಲಿಗೆ ಹೂವು, ಕಾಡು ಮಲ್ಲಿಗೆ ಅಂದ್ರೆ ಇದೇ ಇರಬೇಕು. ಎಸ್, ಇಲ್ಲ ಕಾಕಡ ಸಾರಿ, ಮಲ್ಲಿಗೆ ಅಲ್ಲ ಕಾಕಡ. ಸ್ಮೆಲ್ ಇಲ್ಲ, ಕಾಕಡ ಶುದ್ಧ ಇದೆ. ಬಳ್ಳಿ ಕಿತ್ಕೊಂಡು ಊರಲ್ಲಿ ಹಾಕಿದ್ರೆ. ನಾನು ಒಂದು ಕಲ್ಲು ಎತ್ಕೊಂಡಿದ್ದೀನಿ ನೆನಪಿಗಿರ್ಲಿ ಅಂತ, ಅದು ತುಂಬಾ ಚೆನ್ನಾಗಿದೆ. ಏನಪ್ಪ ಬರ್ತಾ ಇದ್ದೀವಿ ನಡಿಯ ಮಗನೆ. ಅಲ್ಲಿ ನಾವು ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಜುಳು ಜುಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ. ನೋಡಿ ಅಲ್ಲಿದೆ ಉಗಮ ಸ್ಥಾನ. ಅಂದರೆ ಅಲ್ಲಿಂದ ಇನ್ನು ಮೇಲೆ ಕಲ್ಲಿಂದ ಹುಟ್ಟಿ, ಅದು ಅದೇನಾ ಪಾಯಿಂಟು ಹುಟ್ಟೋದು ಅಲ್ಲಿ, ಅದಕ್ಕಿಂತ ಮುಂದೆ ಅಂದೆ ಎಲ್ಲೋಯ್ತಪ್ಪ ಅದು. ಹಾಂ, ಅಲ್ಲಿ ಹುಟ್ಟಿ ನೇತ್ರಾವತಿ ಇಲ್ಲಿ ಬಂದು ಇಲ್ಲಿಂದ ಹರ್ಕೊಂಡು ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಧರ್ಮಸ್ಥಳ ಸೇರಿ ಅಲ್ಲೆಲ್ಲರೂ ಸ್ನಾನ ಮಾಡೋದು. ಇದು ನೋಡಿ ಮನೆ ಬೆಟ್ಟ ಇದ್ದಂಗೆ. ಹಾಂ ಮರ
ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಆರಾಮಾಗಿ ಬರ್ಬೋದು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಬರಬೇಡಿ. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಇದ್ರ ಉಗಮ ಸ್ಥಾನ. ಮನೆ ಖಾಲಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹಾಂ, ಮಾಸ್ಕ್ ಇದೆ ಮತ್ತೆ ಹಾಸ್ಪಿಟಲ್ ಥರ ಕಾಣಿಸುತ್ತೆ ಎಲ್ಲ. ಎಷ್ಟು ದೊಡ್ಡ ಮನೆ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ದೊಡ್ಡ ಮನೆ ಇದೆ. ಯಾರೋ ಪಾಪ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಇದ್ರು ಇಲ್ಲಿ, ಏನು ಕತೆನೋ. ರೂಮ್ ಇದೆ, ಎಷ್ಟು ದೊಡ್ಡ ಮನೆ ಇದೆ ಅಲ್ಲ. ಹೋಗಿದೆ ಮನೆ, ಫುಲ್ ಹೋಗಿದೆ. ಮನೆ ಮುಂದೆ ಕಾಂಪೌಂಡ್ ಇದೆ, ಹಿಂಗಿದೆ. ಇಂಥ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ ಪಾಪ, ಅವರು ಎಲ್ಲಿಗೆ ಏನು ಕೆಲಸ ಬಂತು. ಹಾಂ, ಯಾಕೆ ಅಲ್ಲೆಲ್ಲ ಹೋಗ್ಬೇಡಮ್ಮ. ಇದೆ, ಓಪನ್ ಮಾಡ್ಬೋದು ಅಂತ ನೋಡ್ತಿದ್ದೆ. ಹಾಂ ಬೇಡ ಬಾ. ಹಾವು ಗೀವು ಇದ್ರೆ ಒಳಗಡೆ. ಓ, ಸಿಕ್ಕಾಪಟ್ಟೆ ದೊಡ್ಡ ಮನೆ ಇದೆ. ಈ ಕಡೆ ಬಂದು ಅಡುಗೆ ಮನೆ ಅನ್ಸುತ್ತೆ ಇದು, ಒಳಗಡೆ ಇದೆ. ಯಾವ್ದು ಫೋಟೋ ಮಮ್ಮಿ ಝೂಮ್ ಮಾಡೋಕ್ಕಾಗುತ್ತಾ ನೋಡು. ಎಲ್ಲಿದೆ ಫೋಟೋ? ಅಲ್ಲಿ ಫೋಟೋ ಇದೆಯಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ. ಕಿಟಕಿ ಬೆಳಕು ಬೀಳ್ಸೈತೆ, ಬರೋಲ್ಲ. ಬಾಗೋಣ. ನಮಗಿಂಥ ಮನೆಗಳು ಅಂದರೆ ತುಂಬ ಕ್ಯೂರಿಯಾಸಿಟಿ, ಇಂಟ್ರೆಸ್ಟು, ಚೆನ್ನಾಗಿರುತ್ತೆ ಒಳಗಡೆ ಅಂತ. ಎಂಥ ಮನೆ ಹಚ್ಚಿನಿ, ಎಂಥ ಮನೆ ಬಿಟ್ಟೋಗಿದ್ದಾರೆ. ಮೇಲ್ಗಡೆನೂ ಒಂದು ಫ್ಲೋರ್ ಇದೆ ಅನ್ಸುತ್ತೆ. ಹಬ್ಬ ಹತ್ತಕ್ಕಾಗಲ್ಲ ಪ್ರೀತು, ಉಳ್ಕೊಂಡು ಬಂದ್ಬಿಡ್ತೀಯ ಹಿಂದಕ್ಕೆ. ಗಾಡಿ ಬರ್ತೈತೆ, ಸೈಡ್ ಬಾ. ಹಾಂ, ಹೂವು ಇದೆಯಲ್ಲ ಅದನ್ನ ಕಿತ್ತರೆ ತಲೆ ಸುತ್ತ ಬೀಳ್ತಾರಂತೆ. ಕಿತ್ತೆ ಇದಲ್ಲ, ಅದು ಇಲ್ಲಿ ಹೂವು ಅಂತ ಅದನ್ನ ಕಿತ್ಕೊಂಡೆ. ಅವ್ರು ಅದಕ್ಕೆ ಹೇಳೋದು, ಅದು ಕೀಳ್ಬೇಡ್ರಿ ತಲೆ ಸುತ್ತ ಬಂದು ಬೀಳುತ್ತೆ ಅಂತ. ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ. ಇದಲ್ಲ ಹೇಳಿದ್ದು, ಅದನ್ನ ಕಿತ್ತೆ ನಾನು. ಬೇಡಮ್ಮ, ಅವ್ರು ಹೇಳಿದ್ರು ತಾನೆ. ಸರ್ಚ್ ಮಾಡ್ತೀನಿ ಏನಿದೆ ಅಂತ. ಫೋಟೋ ಇದು ಬರುತ್ತಲ್ಲ, ಅದು ಸ್ಮೆಲ್ ನೋಡಿದ್ರೆ ಅನ್ಸುತ್ತೆ. ಬಿಡು ಚಿನಿ, ಬೇಡ ಚಿನಿ, ಬೇಡ ಬಿಡು. ಅದು ಸ್ಮೆಲ್ ನೋಡಿದ್ರೆ ಹಂಗಾಗುತ್ತೆ ಅನ್ಸುತ್ತೆ. ಯಾರಿಗಾದ್ರೂ ಗೊತ್ತಾಯ್ತು ನೋಡಿ, ನಂಗೆ ಗೊತ್ತಿಲ್ಲ. ಕಿತ್ಬಿಟ್ಟೆ. ನಾನು ತಲೆ ಸುತ್ತ ಬಂದ್ರೆ ಬಿದ್ದೆ, ಏನು ಮಾಡ್ತೀರಾ? ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀವಿ. ಅದು ಹಿಂಗೆ ಇಟ್ಕೊಂಡು ಸ್ವಲ್ಪ ಸ್ಮೆಲ್ ಏನಾದ್ರು ನೋಡಿದ್ರೆ. ಇಲ್ಲ, ಗೊತ್ತಿಲ್ಲದಲ್ಲೇ ಮುಟ್ಟಬಾರ್ದು. ಈಗ ಗೊತ್ತಿತ್ತು, ಇದು ನಮ್ಮ ಊರ್ ಕಡೆನೂ ಇದೆ ತಾನೇ ಇದು. ಹಾ, ಇದೆ, ನೋಡಿದೀನಿ ನಾನು ಶೋಗೆ ಎಷ್ಟೊಂದು ಜನ ಆಯ್ತು. ಕೊಡು. ಆಯ್ತು, ಏನೋ ಕಿತ್ತು ಮೂಗಲ್ಲಿ ಇಟ್ಕೊಂಡು ಗಮ್ಮಂತ ಹಿಂಗೆ ಎಳ್ದಿದ್ರೆ ತಲೆ ಸುತ್ತ ಬಿದ್ದಿರ್ತೀನಿ. ಇರುತ್ತೆ ಕಾಡಲ್ಲಿ. ನೋಡಿ, ಒಬ್ಬನೇ ಹತ್ಕೊಂಡು ಬಂದ ಇಷ್ಟು ಮೇಲ್ಗಡೆನು ಫುಲ್ಲು. ಇನ್ನು ಮತ್ತೆ ಈಗ ಮೇಲೆ ಹೋಗ್ಬೇಕು. ನೀವು ಸ್ವಲ್ಪ ಮೇಲೆ ಹೋದ್ರೆ ನಮ್ಮ ಕಾರಲ್ಲಿ ನಿಲ್ಸಿದ್ದೀವಿ. ಸದ್ಯ ಅವ್ರು ಯಾರೋ ಲೋಕಲ್ ಅವ್ರು ನೋಡಿದ್ರು. ನಾನು ಇದೊಂದು ಹೂವು ಕಿತ್ಕೊಂಡಲ್ಲ, ಅದ್ರ ಜೊತೆಗೆ ಅದೊಂದು ಕಿತ್ಕೊಳ್ಳೋಣ, ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಅಂತ. ಅದು ಗೊತ್ತಿಲ್ಲದಲ್ಲ ಎಲ್ಲರೂ ಕಿತ್ತರೆ ತಲೆ ಸುತ್ತ. ಅದೆಲ್ಲ ಸೆಲ್ಫ್ ಡಿಫೆನ್ಸ್ ಗಿಡಗಳು ಏನೋ. ಹಾಂ, ಮಾವಿ ಮರ ನೋಡಿದೆ, ಮಾವಿ ಮರ ಇದೆ. ಇಲ್ಲೇ ಫಾಲ್ಸ್ 400 ಮೀಟರ್ ಅಂತ ಬರ್ದಿರೋದು. ಇಲ್ಲೂ ನೀರು ಸೌಂಡೇ ಕೇಳಿಸ್ತಾ ಇದೆ. ಎಲ್ಲರೂ ಪೈಪ್ ಹಾಕೊಂಡಿದ್ದಾರೆ. ನಮ್ಮ ಕಾರ್ ನೋಡಿ ಅಲ್ಲೇ ನಿಂತಿದೆ ಪಾಪ, ನಮಗೋಸ್ಕರ ಕಾಯ್ಕೊಂಡು. ಈಗ ಹತ್ತಿ ಹೋಗಿ. ಹಂಗೆಲ್ಲ ಮಾಡಬಾರ್ದು ಬಾ. ನನಗಂತೂ ಈ ರೆಸಾರ್ಟ್ ಅನ್ನೋ ಕಾನ್ಸೆಪ್ಟ್ ಇಷ್ಟ ಆಗೋದಿಲ್ಲ. ಒಂದು ಕಡೆ ಲಾಕ್ ಮಾಡಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಕೊಂಡು ಬರೋದು, ಅವ್ರು ಊಟ ಕೊಡ್ತಾರೆ, ತಿನ್ನೋದು, ಅದೆಲ್ಲ. ಹೋಮ್ ಸ್ಟೇ ಚೆನ್ನಾಗಿತ್ತು. ಈ ಥರ ಪ್ರಕೃತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಯಾವ ಫಾರಿನಿಗೆ ಹೋದ್ರೂ ಸಿಗಲ್ಲ ಅನಿಸುತ್ತೆ, ಅಷ್ಟು ಒಂದೊಳ್ಳೆಯ ಎಕ್ಸ್ಪೀರಿಯನ್ಸ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಬರ್ತ್ಡೇ ವಿಡಿಯೋ ಹಾಕ್ತೀನಿ. ಟೇಕ್ ಕೇರ್, ಬಾಯ್.